ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆಸ್ತಾರಿಸುವಂಥ ಕೆಲಸ ಮಾಡಬೇಕು. ಎಷ್ಟು ಶಾಲೆಗಳಲ್ಲಿ, ಕೆಲವು ಶಾಲೆಗಳಲ್ಲಿ ಸುಮಾರು 0 ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಕೆಲವರು ಬೇಕು ಅಂತ ಮೇಷ್ಟ್ರುಗಳ ಅನುಕೂಲಕ್ಕೆ ಅವನ್ನೆಲ್ಲ ಕರ್ಕೊಂಡು ಬಂದು ಒಬ್ಬನೋ ಇಬ್ಬನೋ ಅಡ್ಮಿಟ್ ಮಾಡಿ ಅವ್ನ ಸಂಬಳಕ್ಕೋಸ್ಕರ ಇಡ್ತಾರೆ. ಅದು ನಮ್ಮ ಹತ್ರ ಮಾಹಿತಿ ಇದೆ. ಅದು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅಂಥ ವಿಚಾರದಲ್ಲಿ ಕೆಲವು ತೀರ್ಮಾನಗಳನ್ನು ನಾನು ಮಾಡ್ತೇನೆ. ವಿದ್ಯಾರ್ಥಿಗಳ ಸಮವಸ್ತು, ಪಠ್ಯಪುಸ್ತಕ ಮತ್ತು ಶೂಸು ಯಾವುದೇ ಇದ್ರೂ ಕೂಡ ಕಂಪಲ್ಸರಿ ಒಂದು ತಿಂಗಳೊಳಗಡೆ ಎಲ್ಲರೂ ಕೂಡ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕು. ಸೊ ಮಳೆ ಪ್ರಾರಂಭ ಆಗ್ತಾಯಿದೆ. ಬಿತ್ತನೆ, ರಸಗೊಬ್ಬರ, ಬೀಜ ಲಭ್ಯತೆ ಇವೆಲ್ಲ ಕೂಡ ವಿತರಣೆ ಮಾಡೋಕ್ಕೆ ಕೇಂದ್ರದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರ್ತಾಯಿದೆ ವಾರಿಂದ. ಆದರೂ ಕೂಡ ಜನ ಭಾಳ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ನಾನು ತಿಳಿಸಿದ್ದೇನೆ. ಜೊತೆಗೆ ಲಾನಿನಾ ಗ್ಲೋಬಲ್ ವಾರ್ಮಿಂಗ್ ಇಲ್ಲಿ ಉಂಟಾಗೋಂಥ ದೊಡ್ಡ ಸಾಧ್ಯತೆ ಇದೆ. ಸೊ ಅಲ್ಪಾವಧಿ ಮಳೆ, ಕೆಲವು ಕಡೆ ಕೋಸ್ಟಲ್ಲಿ ಪ್ರವಾಹ ಇವೆಲ್ಲ ಕೂಡ ಇದೆ. ನಿನ್ನೆ ತಾವೆಲ್ಲ ಗಮನಿಸಿರಬೇಕು, ಕೆಲವು ಕಡೆ ಸಿಟಿಗಳಲ್ಲೇ ಫ್ಲೈಟ್ಗಳು ಲ್ಯಾಂಡ್ ಆಗಲಿಕ್ಕೆ ಆಗಿಲ್ಲ. ಅಂಥ ದೊಡ್ಡ ಮಳೆ ಗಾಳಿ ಎಲ್ಲ ಕೂಡ ಪ್ರಾರಂಭ ಆಗ್ತಾಯಿದೆ. ಇದನ್ನು ಭಾಳ ಹುಷಾರಾಗಿರಬೇಕು. ಜೊತೆಗೆ ನಮ್ಮ ಅಗ್ನಿಶಾಮಕ ದಳ, ಫೈರ್ ಫೋರ್ಸ್ ಅವರು ಭಾಳ ಹುಷಾರಾಗಿ ಇದರಲ್ಲಿ ಕಾರ್ಯಕ್ರಮನ ನಿರೂಪಿಸಬೇಕು. ಇದು ಕೂಡ ಅವರೆಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಈಗ ಜೊತೆಗೆ ಇನ್ನು ಕೆಲವು ಭಾಳ ಪ್ರಮುಖವಾದ ವಿಚಾರ ಏನು ಅವ್ರಿಗೆ ಹೇಳಿದ್ದೇನೆ ಅಂದರೆ, ಎಲ್ಲರೂ ಕೂಡ ಮತದಾನದ ಹಕ್ಕು SIR ಪ್ರಾರಂಭ ಆಗ್ತಾಯಿದೆ. ಆಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್, ಆಲ್ DCs ಕಂಪಲ್ಸರಿ ಪ್ರತಿಯೊಂದು ತಾಲೂಕಿಗೂ ಹೋಗಿ ಭೇಟಿ ಕೊಟ್ಟು BLO ಅವ್ರಿಗೆ ಮಾರ್ಗದರ್ಶನ ಕೊಟ್ಟು, ಯಾವುದೇ ಪಕ್ಷದ BLAಗಳಿರಲಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರ ಮತದಾನದ ಹಕ್ಕನ್ನು ಅವ್ರಿಗೆ ಕೊಡಿಸ್ಬೇಕು. ಮತದಾನ ಯಾಕೆಂದರೆ ಈಗ ಮ್ಯಾಪಿಂಗ್ ಅಂತ ಏನು ಹೇಳ್ತಾರೆ, ಅದು ಮ್ಯಾಪಿಂಗ್ ಬರೀ ಅಧಿಕಾರಿಗಳಿಗೆ ಮಾತ್ರ ಮ್ಯಾಪಿಂಗ್. 90%, 98%, 97, 86 ಅಂತ ಮ್ಯಾಪಿಂಗ್ ಅವರಲ್ಲಿ ಇಟ್ಕೊಂಡಿರ್ಬೋದು. ಅದು ನಮಗೆ ಲೆಕ್ಕ ಇಲ್ಲ. ಯಾವುದೇ ಮತದಾನ, ನಾನು ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ, ಇದನ್ನು ಭಾಳ ಕ್ಲೀನಾಗಿ ನೀವು ನೋಟ್ ಮಾಡ್ಕೊಳ್ಳಿ. ಯಾವುದೇ ಮತದಾರರು ಇನ್ಕ್ಲೂಡಿಂಗ್ DK ಶಿವಕುಮಾರ್ ಆಗಲಿ, ಇಲ್ಲಿರೋಂಥ ಎಲ್ಲ ಮಂತ್ರಿಗಳು ಅವರು ಮತ ಉಳಿಸ್ಕೊಳ್ಬೇಕು ಅಂತಂದರೆ ಅವರು ಕಂಪಲ್ಸರಿಯಾಗಿ ಎನ್ಯುಮರೇಷನ್ ಫಾರಮ್ಸ್ ಏನಿದೆ, ಅರ್ಜಿ ಏನಿದೆ, BLO ಏನು ಒಂದು ಅರ್ಜಿ ಕೊಡ್ತಾರೆ, ಆ ಅರ್ಜಿ ಫಾರಮ್ಗೆ ಫಿಲ್ಲಪ್ ಮಾಡಿ ಕೊಟ್ಟರು ಮಾತ್ರ ಅವರ ಮತ ಉಳಿತದೆ. ಇಲ್ಲ ಅಂದರೆ ಅವ್ರ ಮತ ಉಳಿದಿಲ್ಲ. 3 ಬಾರಿ BLAಗಳು ಅವರ ಮನೆ ಬಾಗಿಲಿಗೆ ಬಂದು ಮನೆ ಇಲ್ಲ ಅಂತಂದರೆ ಕೊಡ್ತಾರೆ, ಇಲ್ಲ ಅಂದರೆ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ. ಸೊ ಅದಕ್ಕೆ ಅವಕಾಶ ಕೊಡೋಕ್ಕೆ ಹೋಗಬೇಡಿ. ಯಾರೇ ಹೊರಗಡೆ ಕೆಲಸ ಮಾಡ್ತಾಯಿದ್ದಾರೆ ಅವರ ಬದುಕಿಗೋಸ್ಕರ ಹೊರಗಡೆ ರಾಜ್ಯದಲ್ಲಿರ್ಬೋದು, ಹೊರಗಡೆ ರಾಷ್ಟ್ರದಲ್ಲಿರ್ಬೋದು, ಹೊರಗಡೆ ಊರಿನಲ್ಲಿರ್ಬೋದು, ಅವ್ರದ್ದೆಲ್ಲ ದಾಖಲೆಗಳನ್ನು ಪಡ್ಕೊಂಡು ನೀವು ಅದನ್ನು ಮತದಾನದ ಅವ್ರಿಗೆ ಸೈನ್ ಹಾಕಿಸ್ಬಿಟ್ಟು ನೀವು ಕೊಡಬೇಕು ಅಂತ ತಿಳಿಸಿದ್ದೇವೆ. ಎಲ್ಲರಿಗೂ ಕೂಡ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕು. ಯಾರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ ಅವರೆಲ್ಲರಿಗೂ ರೆಸಿಡೆನ್ಷಿಯಲ್ ಕೊಡಬೇಕು ಅಂತ ಹೇಳಿದ್ದೇನೆ. ಏಕೆಂದರೆ ಮುಂದಕ್ಕೆ ನೀವು ಮತದಾನದ ಹಕ್ಕಿಲ್ಲ ಅಂದರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಪೆನ್ಷನ್ಗಳೇನು ಬರ್ತಾ ಇದೆ, ಸರ್ಕಾರ ಸೌಲಭ್ಯ ಏನಿದೆ, ಅದಕ್ಕೆ ತೊಂದರೆ ಆಗ್ತದೆ. ಸೊ ಕಂಪಲ್ಸರಿಯಾಗಿ ಅವರು ಆ ಮತದಾನದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಅವರ ವೋಟನ್ನು ಕಂಪಲ್ಸರಿ ಇಟ್ಕೊಳ್ಬೇಕು. ವೋಟ್ ಇಟ್ಕೊಳ್ಳಿಲ್ಲ ಅಂದರೆ ಅವ್ರಿಗೆಲ್ಲ ಥರದ ಸೌಲಭ್ಯವೂ ಸಿಗೋದಿಲ್ಲ. ಈಗಾಗಲೇ ವಿದ್ಯಾರ್ಥಿಗಳಿಗೆ ಗಂಡು ಮತ್ತು ಹೆಣ್ಮಕ್ಳು ಪ್ರಯಾಣ ಮಾಡ್ತಾಯಿದ್ರು. ಗಂಡು ಮಕ್ಕಳುಗಳಿಗೂ ಈಗಾಗಲೇ ಜೀವ ಕೂಡ ಈಗಾಗಲೇ ಇಶ್ಯೂ ಆಗಿದೆ. ಈಗ ಪ್ರಕ್ರಿಯೆಯನ್ನು ಅವರು ಪ್ರಾರಂಭವನ್ನು ಮಾಡ್ತಾರೆ. ಅದಕ್ಕೇನು ಮಾಡಬೇಕು, ಅದು ಯಾವ ರೀತಿ ಅಪ್ಲಿಕೇಶನ್ ತೆಗೆದುಕೊಳ್ಬೇಕು, ಏನು ಐಡೆಂಟಿಫಿಕೇಷನ್ ಕಾರ್ಡ್ ಹೆಂಗೆ ಕೊಡಬೇಕು,
ಬಸ್ ಪಾಸ್ ಏನು ಕೊಡಬೇಕು ಅದನ್ನು ಅವರೆಲ್ಲರೂ ಕೂಡ ಕೊಡ್ತಾರೆ.